ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ದ್ವಿತೀಯ PUC 2026ರ ಬೋರ್ಡ್ ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋದು. ಎಕ್ಸಾಮ್ನಲ್ಲಿ ಬೆಸ್ಟ್ ರಿಸಲ್ಟ್ ಪಡೆಯೋದಕ್ಕೆ ಈಗಿಂದಾನೇ ಸರಿಯಾದ ಪ್ಲಾನಿಂಗ್ ಮತ್ತು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಫಿಷಿಯಲ್ ಟೈಮ್ ಟೇಬಲ್ ರಿಲೀಸ್ ಆಗಿದ್ದು ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 17ರವರೆಗೂ ಎಕ್ಸಾಮ್ ನಡೆಯುತ್ತೆ. ಹೀಗಾಗಿ ಸರಿಯಾದ ಸ್ಟ್ರಾಟಜಿ ಮತ್ತು ಹಾರ್ಡ್ ವರ್ಕ್ ಇದ್ದರೆ ನೀವು ಈಸಿಯಾಗಿ ಹೈ ಸ್ಕೋರ್ ಮಾಡಬಹುದು. ಮೊದಲನೇದಾಗಿ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ಕೊನೆ ನಿಮಿಷದವರೆಗೆ ವೇಟ್ ಮಾಡಬೇಡಿ. ಕಾಲೇಜ್ನಲ್ಲಿ ಟಾಪಿಕ್ಸ್ ಕವರ್ ಮಾಡುವಾಗಲೇ ಅದರ ಜೊತೆಗೇನೆ ಓದೋ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹಾಗೇನೆ ರಿವಿಷನ್ಗೂ ಸಾಕಷ್ಟು ಟೈಮ್ ಸಿಗತ್ತೆ. ಎಕ್ಸಾಮ್ ಶುರುವಾಗೋದಕ್ಕೂ ಮೊದಲೇ ನಿಮ್ಮ ಎಂಟೈರ್ ಸಿಲೆಬಸ್ ಮುಗ್ದಿರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಪ್ರತಿ ಸಬ್ಜೆಕ್ಟ್ಗೂ ಸಪ್ರೇಟ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ, ಡೆಫಿನಿಷನ್ಸ್ ಹಾಗೇನೆ ಕೀ ಪಾಯಿಂಟ್ಸನ್ನು ಬರೆದಿಟ್ಕೊಳ್ಳಿ. ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ತಿಳಿಯೋದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ. ಹೆಚ್ಚು ಸಲ ಕೇಳಿರೋ ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ. ಈ ರೀತಿ ಮಾಡೋ ಸ್ಮಾರ್ಟ್ ನೋಟ್ಸ್ ನಿಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಬೆಸ್ಟ್ ಟೂಲ್ ಆಗಿ ಕೆಲಸ ಮಾಡುತ್ತೆ. ಬಹಳಷ್ಟು ಸ್ಟೂಡೆಂಟ್ಸ್ ದೊಡ್ಡ ಉತ್ತರಗಳನ್ನು ಅಂದರೆ ಲಾಂಗ್ ಆನ್ಸರ್ಸ್ ನೋಡಿ ಪ್ಯಾನಿಕ್ ಆಗೋಗ್ತಾರೆ. ಇದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಆನ್ಸರ್ಸನ್ನು ಸಣ್ಣ ಸಣ್ಣ ಪ್ಯಾರಾಗಳಾಗಿ ಡಿವೈಡ್ ಮಾಡಿ ಓದಿ ಅಥವಾ ಬರೆದು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಡೈಲಿ ಲೈಫ್ಗೆ ಈ ಆನ್ಸರ್ಗಳನ್ನು ರಿಲೇಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ಅದರ ಜೊತೆಗೆ ಬೋರ್ಡ್ ರಿಲೀಸ್ ಮಾಡೋ ಸ್ಯಾಂಪಲ್ ಪೇಪರ್ಸನ್ನು ಸಾಲ್ವ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಜೊತೆಗೆ ಮಾರ್ಕಿಂಗ್ ಸ್ಕೀಮ್ ಬಗ್ಗೆ ಕ್ಲಿಯರ್ ಐಡಿಯಾ ಸಿಗತ್ತೆ. ಕೊನೆಯದಾಗಿ ಗಂಟೆಗಟ್ಟಲೆ ಒಂದೇ ಸಮನೆ ಓದೋ ಬದಲು ರೆಗ್ಯುಲರ್ ಆಗಿ ಬ್ರೇಕ್ಸ್ ತಗೊಳ್ಳಿ. ನೀವು ಅರ್ಲಿ ಬರ್ಡ್ ಆಗಿದ್ದರೆ ಬೆಳಗ್ಗೆ ಓದಿ, ಇಲ್ಲ ಅಂದರೆ ನೈಟ್ ಸ್ಟಡಿ ಮಾಡಿ. ನಿಮ್ಮ ಕಂಫರ್ಟ್ ಮತ್ತು ಪೇಸ್ ಪ್ರಕಾರ ನಿಮ್ಮದೇ ಆದ ಸ್ಟಡಿ ರೊಟೀನನ್ನು ಫಾಲೋ ಮಾಡಿ. ಸರಿಯಾದ ಡಯಟ್ ಹಾಗೆ ನಿದ್ರೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಎಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ಏಪ್ರಿಲ್ನಲ್ಲಿ ಬರೋ ರಿಸಲ್ಟ್ನಲ್ಲಿ ನೀವು ಖಂಡಿತ ಗೆಲ್ತೀರಾ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಇಂಥದ್ದೇ ಎಕ್ಸಾಮ್ ಟಿಪ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.